ಸರ್ ಇದು ಹೊಸ ಪ್ರಾಡಕ್ಟ್ ಇದು ಪಾಲಿಗ್ರಾನೈಟ್ ಶೀಟ್ ಅಂದ್ಬಿಟ್ಟು ಇದು ಮನೆ ವಾಲ್ಗೆಲ್ಲ ಹಾಕ್ತಾರೆ ಇದರಲ್ಲಿ. ಇದು ಇದರಲ್ಲಿ ಚೆನ್ನಾಗಿ ಲುಕ್ ಬರುತ್ತೆ ಮತ್ತೆ ಗ್ರಾನೈಟ್ ಲುಕ್ ಇರುತ್ತೆ ಇದರಲ್ಲಿ. ಪೇಂಟ್ ಬದಲಿಗೆ ಇದನ್ನ ನಾವೆಲ್ಲ ಯೂಸ್ ಮಾಡ್ತಾರೆ. ಪೇಂಟ್ ಯಾರು ಹೊಡ್ಸೋದಿಲ್ಲ, ಈಗೆಲ್ಲ ಲೇಟೆಸ್ಟ್ ಇರೋದು 3mm ಶೀಟ್ ಇರುತ್ತೆ. ಸರ್ ಇದ್ರ ಕಾಸ್ಟ್ ಬಂದು 550 ರೂಪಾಯಿ ಆಗುತ್ತೆ ಸರ್. ಒಂದು ಪೀಸ್ ಬಂದು 550 ರೂಪಾಯಿ ಆಗುತ್ತೆ ಸರ್. ಇದು ಪ್ರೈಸ್ ಬಂದು 1850 ರುಪೀಸ್ ಆಗುತ್ತೆ. 20+ ಕಲರ್ಸ್ ಇರುತ್ತೆ ಇದರಲ್ಲಿ. ನೀವು ಕೂಡ ನಿಮ್ಮ ಮನೆಗೆ ಇಂಟೀರಿಯರ್ ನ ಮಾಡಿಸ್ಬೇಕು ಅಥವಾ ಹೋಲ್ಸೇಲ್ ರೇಟ್ ನಲ್ಲಿ ಪರ್ಚೇಸ್ ನ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಡೈರೆಕ್ಟ್ ಆಗಿ ಇಲ್ಲಿಂದ ಪರ್ಚೇಸ್ ನ ಕೂಡ ಮಾಡಬಹುದು. ಒಳ್ಳೆ ಪ್ರಾಡಕ್ಟ್ ಇದೆ. 65 ರುಪೀಸ್ ಯಾರು ಆತರ ಇದು ಮಾಡೋದಿಲ್ಲ. ಫ್ಲೆಕ್ಸಿಬಲ್ ಇರುತ್ತೆ. ಓಕೆ, ಕಟ್ ಆಗಲ್ಲ ನೀವೇನ್ ಮಾಡಿದ್ರು. ಓಕೆ, ಫ್ಲೆಕ್ಸಿಬಲ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಆಗಿರುತ್ತೆ. ತುಂಬಾ ಉಳಿತಾಯ ಆಗುತ್ತೆ. 25 ರುಪೀಸ್ ಸ್ಕ್ವೇರ್ ಫೀಟ್ ಸರ್. ಅಂದ್ರೆ ಯಾರು ಬೇಕಾದ್ರೂ ಮಾಡಿಸ್ಕೊಬೋದು. ಪ್ಯಾನಲ್ ಬಂದು 650 ರುಪೀಸ್ ಆಗುತ್ತೆ. ಇದು 17mm ಅಂತ ಸರ್. ಇದು 850 ರುಪೀಸ್ ಸರ್. ಒಂದು ಪ್ಯಾನಲ್ 850 ರುಪೀಸ್ ಇರುತ್ತೆ. ಎಲ್ಲೆಲ್ಲ ಯೂಸ್ ಮಾಡಬಹುದು ಸರ್? ಟಿವಿ ಯೂನಿಟ್ಗೂ ಯೂಸ್ ಮಾಡಬಹುದು, ಮತ್ತೆ ತಿರ್ಗಾ ಸೀಲಿಂಗ್ ಯೂಸ್ ಮಾಡಬಹುದು, ಇಂಟೀರಿಯರ್ ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡ್ ನಾವು. ಸೀಲಿಂಗ್ ನ ಮಾಡ್ತಿದ್ರು ಮುಂಚೆ, ಇವಾಗ ಇದು ಈ ತರ ಹೊಸ ಪ್ರಾಡಕ್ಟ್ ಎಲ್ಲ ಬಂದಿದೆ. ಹೌದು, ಈಗ ಹೊಸ ಪ್ರಾಡಕ್ಟ್ POP ಬಿಟ್ಬಿಟ್ಟು ಎಲ್ಲ PVC ನಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲ. ನಾವು ಇದನ್ನೇ PVC ಪ್ಯಾನಲ್ ಹೇಳೋದು. ಇದು ಒಂದು ಶೀಟ್ ಬಂದು ನಿಮಗೆ 250 ರುಪೀಸ್ ಆಗುತ್ತೆ. 250 ರುಪೀಸ್ ಆಗುತ್ತೆ. ಸ್ಕ್ವೇರ್ ಫೀಟ್ ಬಂದು 25 ರುಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ ಇದು. ಫ್ರೆಂಡ್ಸ್, ನಮ್ಮ ಜೊತೆಗೆ ಮುನಿರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮಗೆ ಹೋಲ್ಸೇಲ್ ಆಗಿ ಕೊಡ್ತೀನಿ ಅಂತ ಹೇಳಿದ್ರೆ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಸರ್? ಸರ್ ನಮ್ಮ ಹತ್ರ ಟಿವಿ ಯೂನಿಟ್ಗೆ ಫ್ಲೂಟೆಡ್ ಪ್ಯಾನಲ್, ಮತ್ತೆ 24mm ಅಂತ ಒಂದು WPC ಪ್ಯಾನಲ್ ಇದೆ, ಮತ್ತೆ 17mm WPC ಪ್ಯಾನಲ್ ಇದೆ. ಎಲ್ಲ ಟಿವಿ ಯೂನಿಟ್ಗೆಲ್ಲ ಯೂಸ್ ಮಾಡಬಹುದು ಅದನ್ನ. ಇದೆಲ್ಲ ಏನ್ ಸರ್? ಇದೆಲ್ಲ ಫ್ಲೂಟೆಡ್ ಪ್ಯಾನಲ್ 1 ಫೀಟ್ ಬೈ 10 ಫೀಟ್ ಬರುತ್ತೆ. ಕಲರ್ಸ್ ಎಲ್ಲ ಬೇರೆ ಬೇರೆ ಕಲರ್ಸ್ ಗಳೆಲ್ಲ ಇದಾವೆ. ಇದನ್ನ ಎಲ್ಲೆಲ್ಲ ಯೂಸ್ ಮಾಡಬಹುದು ಸರ್? ಟಿವಿ ಯೂನಿಟ್ಗೂ ಯೂಸ್ ಮಾಡಬಹುದು, ಮತ್ತೆ ತಿರ್ಗಾ ಸೀಲಿಂಗ್ ಯೂಸ್ ಮಾಡಬಹುದು, ಇಂಟೀರಿಯರ್ ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡ್ ನಾವು. ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಹೇಗೆ ಎಕ್ಸ್ಟೀರಿಯರ್ ಇಲ್ಲ, ಇಂಟೀರಿಯರ್ ಮಾತ್ರ ಮಾಡ್ತಾ ಇದ್ದೀವಿ. ಇದು ರೇಟ್ ಎಷ್ಟಾಗುತ್ತೆ ಸರ್? ಸರ್ ಇದು ಪ್ರೈಸ್ 650 ರುಪೀಸ್ ಆಗುತ್ತೆ. ಸ್ಕ್ವೇರ್ ಫೀಟ್ ಬಂದು 65 ರುಪೀಸ್ ಆಗುತ್ತೆ. 1 ಬೈ 10 ಫೀಟ್ ಇರುತ್ತೆ ಇದಕ್ಕೆ. ಇದಕ್ಕೆನ ಒಳ್ಳೆ ಪ್ರಾಡಕ್ಟ್ ಚೆನ್ನಾಗಿದೆ. ಇದು ಒಳ್ಳೆ ಪ್ರಾಡಕ್ಟ್ ಇದೆ. 65 ರುಪೀಸ್ ಯಾರು ಆತರ ಇದು ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಒಳ್ಳೆ ರೇಟಲ್ಲಿ ಕೊಡ್ತಾ ಇದೀವಿ. ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದೀವಿ ನಾವು. ಇನ್ಸ್ಟಾಲೇಷನ್ ಎಲ್ಲ ಅವರೇ ಮಾಡ್ಕೋಬೇಕಾಗುತ್ತೆ? ಯಾವ ರೀತಿ ಸರ್? ಇನ್ಸ್ಟಾಲೇಷನ್ ಅವರೇ ಮಾಡ್ಕೋಬೇಕು ಸರ್. ಅದನ್ನೆಲ್ಲ ಈಗ ನೀವೇ ಮಾಡೋದಾದ್ರೆ ಹೋಲ್ಸೇಲ್ ಬಿಟ್ಟು ಮಾಡೋದಾದ್ರೆ ಮಾಡ್ತೀರಾ ಅಲ್ವಾ ನೀವು? ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೇವೆ. ಅದನ್ನ ರೇಟ್ ಚೇಂಜಸ್ ಇರುತ್ತೆ ಅದಕ್ಕೆಲ್ಲ. ಬೇರೆ ಇನ್ಸ್ಟಾಲೇಷನ್ಗೆಲ್ಲ ಸಪರೇಟ್ ಚಾರ್ಜಸ್ ಇರುತ್ತೆ. ಅದು ಹೇಳಿ ನಾವು ಮಾಯ ಮಾಡಿ ಕೊಡ್ತೀವಿ ಅದನ್ನ. ಇದೆ ಸರ್ ನಿಮ್ಮ ಹತ್ರ? ಮತ್ತೆ ತಿರುಗಿ ಇದರಲ್ಲಿ 17mm ಇದೆ. ಹಾ, ಇದು 8 ಗ್ರೂ ಅಂತ ಬರುತ್ತೆ. ಇದು ಡಬಲ್ ಗ್ರೂ ಅಂತ ಬರುತ್ತೆ. ಇದು 17mm ಪ್ಯಾನಲ್ ಬರುತ್ತೆ. ಇದು 17mm. ಇದು ಟಿವಿ ಯೂನಿಟ್ ಮತ್ತೆ ಇನ್ವಿಸಿಬಲ್ ಡೋರ್ ಎಲ್ಲ ಮಾಡಬಹುದು. ಸೀಲಿಂಗ್ ಯೂಸ್ ಮಾಡಬಹುದು ಬೇಕಾದ್ರೆ. ರೇಟ್ ಎಷ್ಟಾಗುತ್ತೆ ಸರ್? ಈ ಒಂದು ಪ್ಯಾನಲ್ ಬಂದು 650 ರುಪೀಸ್ ಆಗುತ್ತೆ. ಇದು 17mm ಅಂತ ತುಂಬಾ ಹೆವಿ ಇದೆ. ಮತ್ತೆ ತಿರ್ಗಾ ಇದನ್ನೆಲ್ಲ ಜಾಸ್ತಿ ನಾವು ಇನ್ವಿಸಿಬಲ್ ಡೋರ್ ಯೂಸ್ ಮಾಡ್ತೀವಿ, ಟಿವಿ ಯೂನಿಟ್ ಯೂಸ್ ಮಾಡ್ತೀವಿ. ಇದನ್ನ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇನ್ವಿಸಿಬಲ್ ಡೋರ್ ಯೂಸ್ ಮಾಡಿದ್ರೆ ಗೊತ್ತೇ ಆಗೋದಿಲ್ಲ. ಅದು ಡೋರ್ ಮಾಡಿರೋದು ಗೊತ್ತಾಗೋದಿಲ್ಲ. ಇದೇನ್ ಪ್ರಾಡಕ್ಟ್ ಸರ್ ಇದು? ಸರ್ ಹೊಸದಾಗಿ ಬಂದಿರೋದು WPC ಅಂತ. ಇದು ಎಲ್ಲರೂ ನಮ್ಮ ಹತ್ರ ಒಂದು ಕೇಳ್ತಾರೆ, ವುಡ್ ಅಲ್ಲಿ ಏನಾರ ಮಾಡಿದ್ರೆ ಡಿಸೈನ್ ಅಂತೆಲ್ಲ ಕೇಳ್ತಾರೆ. ಆಕ್ಚುಲಿ ವುಡ್ ಅಲ್ಲ, ಇದು WPC ಪ್ಯಾನಲ್. ಇದು ತುಂಬಾ ಎಲ್ಲರೂ ಇಷ್ಟಪಡ್ತಾರೆ. ಕಲರ್ಸ್ ಎಲ್ಲ ಸುಮಾರು ವುಡ್ ಕಲರ್ ಇದೆ. ಸೇಮ್ ವುಡ್ ರೀತಿನೇ ಇದೆ ಇರುತ್ತೆ ನಿಮಗೆ. ಸರ್ ಈಗ ಇದನ್ನ ಎಲ್ಲೆಲ್ಲ ಬಳಸಬಹುದು ಸರ್? ಇದು ಟಿವಿ ಯೂನಿಟ್ ಯೂಸ್ ಮಾಡಬಹುದು, ಮತ್ತೆ ಸೀಲಿಂಗ್ ಯೂಸ್ ಮಾಡಬಹುದು, ಮತ್ತೆ ಎಲ್ಲಿ ಬೆಡ್ ಹಿಂದಗಡೆ ಎಲ್ಲ ಹಾಕ್ತಾರೆ. ಇದಕ್ಕೆ ಆಕ್ಚುಲಿ ಇದಕ್ಕೆ 24mm ಸ್ಟ್ರಿಪ್ ಲೈಟ್ ಹಾಕಿದ್ರೆ 24mm ತುಂಬಾ ಲುಕ್ ಕಾಣಿಸುತ್ತೆ. ಇದನ್ನ ಎಲ್ಲರಿಗೂ ಲೈಕ್ ಆಗುತ್ತೆ ಆತರ ಇದು ಮಾಡೋದ್ರೆ, ಡಿಸೈನ್ ಮಾಡಿದ್ರೆ. ಎಲ್ಲದರಲ್ಲೂ ಯೂಸ್ ಮಾಡ್ತೀವಿ ನಾವು ಇದನ್ನ. ಸರ್ ಇದು ಕಾಸ್ಟ್ ಎಷ್ಟಾಗುತ್ತೆ ಸರ್? ಸರ್ ಇದ್ರ ಕಾಸ್ಟ್ ಬಂದು 550 ರೂಪಾಯಿ ಆಗುತ್ತೆ ಸರ್. ಒಂದು ಪೀಸ್ ಬಂದು 550 ರೂಪಾಯಿ ಆಗುತ್ತೆ. ಕಲರ್ಗೆ ಏನಾದ್ರು ಡಿಫರೆನ್ಸ್ ರೇಟ್ ಇದೆಯಾ? ಹೇಗೆ? ಕಲರ್ ಏನಿಲ್ಲ, ಗೋಲ್ಡನ್ ಕಲರ್ಲಿ ಸ್ವಲ್ಪ ಡಿಫ್ರೆಂಟ್. ಒಂದು 10 ರುಪೀಸ್ 50 ರುಪೀಸ್ ಡಿಫ್ರೆಂಟ್. ಸರ್ ನೆಕ್ಸ್ಟ್ ಏನ್ ತೋರಿಸ್ತೀರಾ ಸರ್? ನೆಕ್ಸ್ಟ್ PVC ನಮಗೆ ಸೀಲಿಂಗ್ ಅಲ್ಲಿ ಮಾಡ್ತಾರಲ್ಲ, PVC ಪ್ಯಾನಲ್ ಸಿಗುತ್ತೆ. ಮತ್ತೆ ಫ್ಲೂಟೆಡ್ ಪ್ಯಾನಲ್ ಸಿಗುತ್ತೆ. ನೆಕ್ಸ್ಟ್ ಇದೇನ್ ಸರ್ ಇದು? ಸರ್ ಇದನ್ನೇ PVC ಪ್ಯಾನಲ್ ಹೇಳೋದು. ಇದು ಒಂದು ಶೀಟ್ ಬಂದು ನಿಮಗೆ 250 ರುಪೀಸ್ ಆಗುತ್ತೆ. 250 ರುಪೀಸ್ ಆಗುತ್ತೆ. ಸ್ಕ್ವೇರ್ ಫೀಟ್ ಬಂದು 25 ರುಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ. ಇದು ಇದರಲ್ಲಿ ಇಷ್ಟು ಕಲರ್ ಇದಾವೆ. ಎಲ್ಲ ಸೀಲಿಂಗಿಗೆಲ್ಲ ಯೂಸ್ ಮಾಡ್ತೀವಿ ನಾವು ಇದನ್ನ. ಇದನ್ನೇ ಸೀಲಿಂಗ್ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿ ಲುಕ್ ಚೆನ್ನಾಗಿ ಕಾಣಿಸುತ್ತೆ. POP ಸೀಲಿಂಗ್ ನ ಮಾಡ್ತಿದ್ರು ಮುಂಚೆ, ಇವಾಗ ಇದು ಈ ತರ ಹೊಸ ಪ್ರಾಡಕ್ಟ್ ಎಲ್ಲ ಬಂದಿದೆ. ಹೌದು, ಈಗ ಹೊಸ ಪ್ರಾಡಕ್ಟ್ POP ಬಿಟ್ಬಿಟ್ಟು ಎಲ್ಲ PVC ನಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ. ನಾವು ಇದು ತುಂಬಾ ಉಳಿತಾಯ ಆಗುತ್ತೆ. 25 ರುಪೀಸ್ ಸ್ಕ್ವೇರ್ ಫೀಟ್ ಸರ್. ಅಂದ್ರೆ ಯಾರು ಬೇಕಾದ್ರೂ ಮಾಡಿಸ್ಕೊಬೋದು ಅದರಲ್ಲಿ. ಸರ್ ಇದು? ಸರ್ ಇದು ಸಾಫ್ಟ್ ಪ್ಯಾನಲ್. ಇದು ನಾವು ಸೀಲಿಂಗಿಗೆಲ್ಲ ಯೂಸ್ ಮಾಡ್ತೀವಿ. ಇದರಲ್ಲಿ ಇದೇನಂದ್ರೆ ಇದರಲ್ಲಿ ನಿಮ್ಗೆ ಫ್ಲೆಕ್ಸಿಬಲ್ ಇರುತ್ತೆ. ಓಕೆ, ಕಟ್ ಆಗಲ್ಲ ನೀವೇನ್ ಮಾಡಿದ್ರು. ಓಕೆ,
ಫ್ಲೆಕ್ಸಿಬಲ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಆಗಿರುತ್ತೆ. ಇದೆಲ್ಲ ತುಂಬಾ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಓಕೆ ಇವರೆಲ್ಲ ಹಾಕ್ತಾರೆ, ಮನೆಗಳಲ್ಲೂ ಹಾಕ್ತಾ ಇದ್ದಾರೆ, ದೊಡ್ಡ ದೊಡ್ಡ ಮನೆಗಳೆಲ್ಲ ಹಾಕ್ಸ್ತಾರೆ. ಓಕೆ ಯಾಕಂದ್ರೆ ಇದು ತುಂಬಾ ಒಳ್ಳೆ ಇದ್ರ ಪ್ರಾಡಕ್ಟ್ ಇದು ಕಟ್ ಆಗೋದಿಲ್ಲ, ಲೈಫ್ ಕೂಡ ತುಂಬ ಲೈಫ್ ಚೆನ್ನಾಗಿರುತ್ತೆ. ಓಕೆ ಇದು ಸೀಲಿಂಗಿಗೆ ಇದು ಅನ್ಬ್ರೇಕಬಲ್ ಇದು. ಓಕೆ ಅನ್ಬ್ರೇಕಬಲ್ ಹಾ ಸರ್, ಸೀಲಿಂಗಿಗೆ ಬಳಸುವಂತ ಪ್ರಾಡಕ್ಟ್. ಸೀಲಿಂಗ್ ಬೇಸ್ ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಸರ್. ಇದು 850 ರುಪೀಸ್ ಸರ್, ಒಂದು ಪ್ಯಾನಲ್. ಓಕೆ 850 ರುಪೀಸ್ ಇರುತ್ತೆ ಇದೆಲ್ಲ ಏನು ಸರ್ ಇದು? ಸರ್. ಇದು 3D ಪ್ಯಾನಲ್ 2x2 ಬರುತ್ತೆ. ಓಕೆ ಓಕೆ, ಇದು ಕಾಸ್ಟ್ ಬಂದು 300 ರುಪೀಸ್ ಆಗುತ್ತೆ ಒಂದು ಪ್ಯಾನಲ್. ಓಕೆ ಓಕೆ, ಇದರಲ್ಲಿ ಒಂದು ಕಲರ್, ಇದು ಕಲರ್ ಇರುತ್ತೆ, ಕಟ್ ಆಗೋದಿಲ್ಲ. ಇದರಲ್ಲಿ ಎರಡನೇ ವುಡನ್ ಕಲರ್ ಇರುತ್ತೆ, ಇದು ಇರುತ್ತೆ, ಇದು 3 ಕಲರ್ ಇದೆ. ಟೋಟಲ್ ಇದರಲ್ಲಿ 4 ಕಲರ್ ಬರುತ್ತೆ ಸರ್. ಓಕೆ ಇದನ್ನೆಲ್ಲ ಎಲ್ಲೆಲ್ಲ ಬಳಸ್ಬೋದು ಸರ್? ಸರ್ ಇದು ವಾಲ್ಗೆ ಎಲ್ಲ ಯೂಸ್ ಮಾಡ್ಬೋದು. ಓಕೆ ಹೈಲೈಟೆಡ್ ಏರಿಯಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅದನ್ನೆಲ್ಲ. ಇದೆಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ, ನಾನು ಬೇರೆ ಕಡೆ ನೋಡಿದಾಗೆಲ್ಲ ಈ ತರ ಗ್ಲಾಸ್ ಇರುವಂತದ್ದು ಇರಲಿಲ್ಲ. ಹಾ, ಇದೂ ಅಷ್ಟೇ. ಇದು ಒಂದು 380 ರುಪೀಸ್ ಆಗುತ್ತೆ ಕಾಸ್ಟ್ ಇದು. ಓಕೆ ಇದನ್ನು ಸೇಮ್ ಸೀಲಿಂಗ್ ಹಾಕ್ಬೋದು ಬೇಕಾದ್ರೆ, ಇಲ್ಲ ವಾಲ್ಗೆ ಹಾಕ್ಬೋದು. ಓಕೆ ಇದು ಸೀಲಿಂಗು ಯೂಸ್ ಮಾಡ್ಬೋದು. ಇದು ಗ್ಲಾಸಿ ಇದೆಯಲ್ವಾ ನಿಮ್ಗೆ, ಅದಕ್ಕೋಸ್ಕರ ಸೀಲಿಂಗು ಹಾಕ್ಬೋದು, ವಾಲ್ಗೂ ಹಾಕ್ಬೋದು. ಇದನ್ನ ಇದರಲ್ಲಿ ಈ ಕಲರ್ ಇದೆ, ಈ ಕಲರ್ ಒಂದು ಬರುತ್ತೆ. ಓಕೆ ಮತ್ತೆ ಇದರಲ್ಲಿ ಪ್ಲೇನ್ ಇದೆ, ಪ್ಲೇನ್ ಬರುತ್ತೆ, ಓಕೆ ಮತ್ತೆ ವೈಟ್ ಇದೆ. ಓಕೆ ಇಷ್ಟು ಕಲರ್ ಬರುತ್ತೆ ಇದರಲ್ಲಿ. ಓಕೆ ರೇಟ್ ಎಲ್ಲ ಎಷ್ಟಾಗುತ್ತೆ ಅಂದ್ರೆ ಇದು? ಸರ್ ಇದರಲ್ಲಿ 380 ರುಪೀಸ್ ಆಗುತ್ತೆ. 380 ರುಪೀಸ್. ಸರ್ ಇದು ಹೊಸ ಪ್ರಾಡಕ್ಟ್ ಇದು, ಪಾಲಿಗ್ರಾನೈಟ್ ಶೀಟ್ ಅಂದ್ಬಿಟ್ಟು. ಇದು ಮನೆ ವಾಲ್ಗೆಲ್ಲ ಹಾಕ್ತಾರೆ ಇದರಲ್ಲಿ. ಇದು ಇದರಲ್ಲಿ ಚೆನ್ನಾಗಿ ಲುಕ್ ಬರುತ್ತೆ, ಮತ್ತೆ ಗ್ರಾನೈಟ್ ಲುಕ್ ಇರುತ್ತೆ ಇದರಲ್ಲಿ. ಪೇಂಟ್ ಬದಲಿಗೆ ಅದನ್ನ ಪೇಂಟ್ ಬದಲಿಗೆ ಇದನ್ನ ನಾವೆಲ್ಲ ಯೂಸ್ ಮಾಡ್ತಾರೆ. ಪೇಂಟ್ ಯಾರು ಹೊಡ್ಸೋದಿಲ್ಲ ಈಗೆಲ್ಲ, ಲೇಟೆಸ್ಟ್ ಇರೋದು 3mm ಶೀಟ್ ಇರುತ್ತೆ. ಇದು ಒಳ್ಳೆ ಲುಕ್ ಇರುತ್ತೆ, ಗ್ರಾನೈಟ್ ಲುಕ್ ಬರುತ್ತೆ ನಮಗೆ ಇದರಲ್ಲಿ. ಓಕೆ ಇದರಲ್ಲಿ 20+ ಶೇಡ್ಸ್ ಬರುತ್ತೆ ಇದರಲ್ಲಿ. ಓಕೆ ಸರ್ ಇದು ಪ್ರೈಸ್ ಬಂದು 1850 ರುಪೀಸ್ ಆಗುತ್ತೆ. 20+ ಕಲರ್ಸ್ ಇರುತ್ತೆ ಇದರಲ್ಲಿ. ಓಕೆ ಇದು 3D ಶೀಟ್ ಇದು. ಇದು ಬಂದು 3000 ರುಪೀಸ್ ಇದು. ಓಕೆ ಇದರಲ್ಲಿ 20+ ಕಲರ್ಸ್ ಬರುತ್ತೆ. ಓಕೆ ಇದಕ್ಕೆ ಪೇಂಟ್ ಬದಲಿಗೆ ಇದನ್ನ ಬಳಸಬಹುದು. ಪೇಂಟ್ ಬದಲು ಇದು ಹಾಕ್ತಾರೆ ಸರ್ ಈಗೆಲ್ಲರೂ. ಓಕೆ ಇದು ಬ್ಲ್ಯಾಕ್ ಕಲರ್. ಓಕೆ, ಇದು ಸೇಮ್ ಪಾಲಿಗ್ರಾನೈಟ್ ಶೀಟ್ ಏನೆ. ಓಕೆ ಇದು 3D ಶೀಟ್. 3D ಶೀಟ್. ಓಕೆ ಹೊಸ ಕಲರ್ ಹೊಸ ಡಿಸೈನ್ ಎಲ್ಲ ಸಿಗುತ್ತೆ ಅಲ್ವಾ ನಿಮ್ಮ ಹತ್ರ? ಎಲ್ಲ ಸಿಗುತ್ತೆ. ಬಟ್ ನೋಡಿ, ನೀವು ಏನೇ ಇದು ಮಾಡಿದ್ರು ಇದು ಕಟ್ ಆಗೋದಿಲ್ಲ, ಬ್ರೇಕ್ ಆಗೋದಿಲ್ಲ. ಓಕೆ ಸರ್, ಆಗಲೇ ಹೇಳಿದ್ರೆ ಇದು ಫೈರ್ ಪ್ರೂಫ್ ಅಂತ, ನಮಗೆ ಟೆಸ್ಟ್ ಮಾಡಿ ತೋರಿಸ್ಬೋದಾ? ಹಾ, ತೋರಿಸ್ಬೋದು. ಫೈರ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಎರಡೂ ಇದೆ ಸರ್ ಇದರಲ್ಲಿ. ಓಕೆ ನೋಡಿ ಸರ್, ಫೈರ್ ಹಾಕಿದೀವಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ನಿಮ್ ಫೈರ್ ಪ್ರೂಫ್ ಇದೆ. ಯಾವ್ದು ಬಟ್ಟೆ ತಗೊಂಡು ಹಿಂಗೆ ಹೊಸಿದ್ರೆ ಹೊರಟಾಗುತ್ತೆ ಸರ್. ಓಕೆ ಸರ್, ಈಗ ಹೋಲ್ಸೇಲರಲ್ಲಿ ಪರ್ಚೇಸ್ನ ಮಾಡಬೇಕು ಅಂದ್ರೆ ಅವ್ರು ಎಲ್ಲಿ ಯಾವ ರೀತಿ ಕಾಂಟ್ಯಾಕ್ಟ್ನ ಮಾಡಬೇಕಾಗುತ್ತೆ ನಿಮ್ಗೆ? ಸರ್ ಇದು ಅರ್ಶನಕೋಟೆ ನೆಲಮಂಗಲದಲ್ಲಿ ಇದೆ. ಓಕೆ SPV ಅಂಗಡಿ ಅಂದ್ಬಿಟ್ಟು, SPV ಶ್ರೀ ಪದ್ಮಾವತಿ ವೆಂಕಟೇಶ್ವರ ಅಂತ ಅಂಗಡಿ ಹೆಸರು ಇದು. ಓಕೆ SPV ಅಂತ ನೆಲಮಂಗಲ ಅರ್ಶನಕೋಟೆಯಲ್ಲಿ ಇರುತ್ತೆ. ಓಕೆ ಬಂದು ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ, ಆ ಕಾಂಟ್ಯಾಕ್ಟ್ ನಂಬರ್ ಇದು ಮಾಡ್ಕೊಂಡ್ ಬಂದ್ರೆ ಯಾರು ಬೇಕಾದ್ರೂ ಕೊಡ್ತೀವಿ ಸರ್. ಓಕೆ ಈಗ ಬೇರೆ ಕಡೆ ಯಾವ್ದಾದ್ರು ಟ್ರಾನ್ಸ್ಪೋರ್ಟ್ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಹಾ, ಮಾಡಿ ಕೊಡ್ತೀವಿ. ಥ್ರೂಔಟ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಾವು ಅದನ್ನ ಕಳಿಸ್ಕೊಡ್ತೀವಿ ನಾವು ಬೇಕಾದ್ರೆ. ಓಕೆ ನನಗೆ ಕೊನೆಯದಾಗಿ ಮನೆ ಕಟ್ಸ್ಬೇಕು, ಇಂಟೀರಿಯರ್ನ ಮಾಡಿಸ್ಬೇಕು ಅಂತ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾವಿವಾಗ ಹೊಸ ಪ್ರಾಡಕ್ಟ್ ತಂದಿದ್ದೀವಿ. UV ಮಾರ್ಬಲ್ ಶೀಟು, PVC ಪ್ಯಾನೆಲ್ಗಳು, WPC ಎಲ್ಲನೂ ತಂದಿದ್ದೀವಿ. ಆ ಪ್ರಾಡಕ್ಟ್ಗೆಲ್ಲನೂ ಸಾಹುಕಾರಗಳಿಗೂ ಯೂಸ್ ಆಗುತ್ತೆ, ಬಡವರಿಗೂ ಯೂಸ್ ಆಗುತ್ತೆ. ಯಾರಂದ್ರೆ ಬೇಕಂದ್ರೆ ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ಕೋಬೋದು. ನಾವೇ ಬೇಕಂದ್ರೆ ಮಾಡ್ಕೊಡ್ಬೇಕಂದ್ರೆ ಅದು ನಾವು ಮಾಡ್ಕೊಡ್ತೀವಿ ಸರ್. ಯಾರು ಬೇಕಂದ್ರೆ ಬರ್ಬೋದು, ನಾವು ಅದನ್ನ ಸಪ್ಲೈ ಮಾಡ್ತೀವಿ. ನಾವು ಮೆಟೀರಿಯಲ್ ಎಲ್ಲನೂ ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಫ್ರೆಂಡ್ಸ್ ನೋಡಿದ್ರಲ್ಲ ಸರ್, ಎಲ್ಲೊಂದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ನಿಮ್ಮ ಮನೆಗೆ ಇಂಟೀರಿಯರ್ನ ಮಾಡಿಸ್ಬೇಕು ಅಥವಾ ಹೋಲ್ಸೇಲ್ ರೇಟ್ನಲ್ಲಿ ಪರ್ಚೇಸ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಡೈರೆಕ್ಟಾಗಿ ಇಲ್ಲಿಂದ ಪರ್ಚೇಸ್ನ ಕೂಡ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ಹಾಗೆ ಅಡ್ರೆಸ್ನ ಎಲ್ಲ ಕೂಡ ಕೊಟ್ಟಿರ್ತೀನಿ. ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕೂಡ ಆ ಇಂಟೀರಿಯರ್ನ ಮಾಡಿಸ್ಕೊಳ್ಬೋದು. ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟೆ. ಥ್ಯಾಂಕ್ ಯು ಸರ್. ಓಕೆ ಸರ್.